ಈ ಬೇತಾಳ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಮಾಡ್ತಿದ್ದಾಳೆ. ಹೀಗೆ ಏನಾದ್ರು ಆಗ್ತಾ ಇದ್ರೆ ಹುಚ್ಚ ಹುಟ್ಟಿ ನಾನಷ್ಟೇ. ಏನಾದರೂ ಮೈಂಡ್ ಡೈವರ್ಟ್ ಮಾಡಬೇಕು. ಅಂಕಲ್ಗೆ ಫೋನ್ ಮಾಡ. ಓ ಬೇತಾಳ, ಸಿಮ್ ಎತ್ತಿಟ್ಟಿದೀಯಾ? ಅಲ್ಲ, ನಾಯಕರು ಏನಾದರೂ ಅರ್ಜೆಂಟ್ ಇದೆ ಅಂತ ಫೋನ್ ಮಾಡಿದ್ರೆ ಏನು ಮಾಡೋದು ಇವಾಗ? ಸರಿ, ಬೇತಾಳ ಒಂದ್ಸರಿ ಕಾಲ್ ಮಾಡ್ತೀನಿ. ಈ ಮೊಬೈಲ್ ಸಿಮ್ ಇಲ್ಲ, ಏನು ಫೋನ್ ಮಾಡೋಕ್ಕಾಗತ್ತೆ? ವಿಷ್ಣು ನಾನು ಮೊಬೈಲ್ ಇಸ್ಕೊಂಡು ಅದ್ರಲ್ಲಿ ಕಾಲ್ ಮಾಡ್ತೀನಿ. ಅಯ್ಯೋ, ಅಲ್ಲ, ಈ ಟೈಮಲ್ಲಿ ಡೋರ್ ನಾಕ್ ಮಾಡಿದ್ರೆ ಚೆನ್ನಾಗಿರುತ್ತಾ? ಬೇಡ ಬೇಡ, ಬಾಯಿಗೆ ಬಂದಂಗೆ ಬೈತಾನೆ. ಏನು ಮಾಡಲಿ? ಏನು ಮಾಡೋದು ಇವಾಗ? ಎಲ್ಲೋ ಹೋಗಿದ್ದಂತೆ ಇಷ್ಟು ದಿನ? ಯಾರು? ಅದೇ ಈ ಮನೆ, ಕಹಳೆ, ಕಳಶ, ಕೊಂಬು, ನಿನ್ನ ಪದ. ಅದ್ರ ಬಗ್ಗೆ ನನ್ನ ಹತ್ರ ಅವನೇನು ಹೇಳಲಿಲ್ಲ ರೀ. ನೀನು ಏನು ಕೇಳಿಲ್ಲ ಅಲ್ವಾ? ಅಲ್ಲ ಜಯ, ಆ MLA ರಾಜಶೇಖರಪ್ಪನ ಹೊಡೆದ ಕೇಸಲ್ಲಿ ಇನ್ಸ್ಪೆಕ್ಟರ್ ಅವನನ್ನು ಹುಡ್ಕೊಂಡು ಇಲ್ಲಿಗೆ ಬರಲಿಲ್ವ ನಮ್ಮ ಮನೆಗೆ? ಎಲ್ಲ ಸರಿ ಹೋಗಿದೆಯಂತೆ ರೀ, ಇನ್ನೇನು ಸಮಸ್ಯೆ ಇಲ್ವಂತೆ. ಹೌದಾ? ಹಾಗಾದ್ರೆ ಅವ್ನು ಯಾಕೆ ಕುಣ್ತಾ ಇದ್ದಾನೆ ಅಂತ? ಏನಾಗಿದೆ ಅವನಿಗೆ? ಅದೇನೋ ಬಡೀತಂತೆ ರೀ, ಅದಕ್ಕೆ ಔಷಧಿ ತಗೋತಾ ಇದ್ದಾನಂತೆ. ಇನ್ನು ಎಷ್ಟು ದಿನ ಅಂತ ಈ ಥರದ ಬಂಡ್ ಬಾಳ್ತಾನೆ ಅವನು? ಮದುವೆ ದಿನ ತುಂಬ ದೂರ ಏನಿಲ್ಲ. ಅವನ ಜೀವನದಲ್ಲಿ ಇನ್ನೊಬ್ಬ ಹುಡುಗಿ ಬರ್ತಿದ್ದಾಳೆ. ಈಗಲಾದ್ರೂ ಅವನು ಸುಧಾರಿಸೋದು ಬೇಡವಾ? ಜವಾಬ್ದಾರಿಯಿಂದ ನಡ್ಕೊಳ್ಳೋದು ಬೇಡವಾ? ಹಗ್ಗ ಬಿಚ್ಕೊಂಡಿರೋ ಗೂಳಿ ಥರ ಓಡಾಡ್ಕೊಂಡು ಇರೋಕ್ಕಾಗುತ್ತೆ ಜಯ? ರೀ, ಮದುವೆ ಆದಮೇಲೆ ನಮ್ಮ ವಿಕ್ರಮ್ ಸರಿ ಹೋಗ್ತಾನೆ. ಇಷ್ಟು ವರ್ಷದಲ್ಲಿ ಸರಿ ಹೋಗದೆ ಇರೋನು ಒಂದಿನದ ಮದುವೆಯಿಂದ ಸರಿ ಹೋಗ್ತಾನೆ ಅಂತ ನೀನು ನಂಬ್ತೀಯಲ್ಲ? ನೀನಿನ ಧೈರ್ಯನ ಮೆಚ್ಚಲೇಬೇಕು. ಈಗೇನೋ ಒಂಟಿ, ಹೇಳೋರಿಲ್ಲ ಕೇಳೋರಿಲ್ಲ, ಯಾವಾಗ ಬೇಕಾದ್ರೂ ಮನೆಗೆ ಬರ್ತಾನೆ ಹೋಗ್ತಾನೆ. ಮದುವೆ ಆದಮೇಲೂ ಹೀಗೆ ಮುಂದುವರೆದ್ರೆ ಸಾಕ್ಷಿಗತಿ ಏನು? ಅವಳಿಗೇನು ಉತ್ತರ ಕೊಡ್ತೀಯ ನೀನು? ರೀ, ನೀವು ಮರ್ತ್ರಿ ಅಂತ ಕಾಣತ್ತೆ. ಮದುವೆ ಆದಮೇಲೆ ವಿಕ್ರಮ್ ಈ ಮನೇಲಿರಲ್ಲ, ಮನೆ ಆಳಿಯಾಗಿ ಸಾಕ್ಷಿ ಮನೇಲಿರ್ತಾನೆ. ಸುಧನ್ಗೆ ಅವ್ಳು ಹೇಗೆ ದಾರಿಗೆ ತರಬೇಕು ಅಂತ ಗೊತ್ತಿದೆ ರೀ. ಅಂದರೆ ಹೆತ್ತ ತಾಯಿ ನಿನ್ನ ಕೈಲಾಗದೆ ಇರೋದನ್ನು ಸುಧಾ ಮಾಡ್ತಾಳಂತ ನಂಬ್ತೀಯ? ನಿನ್ನ ಜವಾಬ್ದಾರಿಗಳಿಂದ ನೀನು ಜಾರ್ತಿದೆಯಾ ಅಂತ ನನಗೆ ಅನ್ಸಲ್ವಾ? ಇಲ್ಲ ರೀ, ತಾಯಿಯಾಗಿ ಜವಾಬ್ದಾರಿ ಇರೋದಕ್ಕೆ ನಾನು ಓಡಾಡಿ ನಿಂತು ಅವ್ನ ಮದುವೆ ಮಾಡ್ತಾ ಇರೋದು. ಅವನ ಸಾಕ್ಷಿ ಮನೆಗೆ ಹೋದ ತಕ್ಷಣ ನಾನೇನು ಅವ್ನ ಕೈ ಬಿಡಲ್ಲ. ಅವನ ಮೇಲೆ ಖಂಡಿತವಾಗ್ಲೂ ನಿಗಾ ವಹಿಸ್ತೀನಿ. ಅವಳ ಮನೆ ಬಾಗಿಲು ಮುಂದೆ ಹೋಗಿ ಸೆಕ್ಯೂರಿಟಿ ಥರ ನಿನ್ಕೋತೀಯ? ಏನು ಜಯ ನೀನು? ಹೌದು, ಸುಧಾ ಹಾಕಿರೋ ಷರತ್ತುಗಳ ಬಗ್ಗೆ ವಿಕ್ರಮ್ ಹೇಳಿದೀಯ ನೀನು? ಗೊತ್ತಿತ್ತು ನನಗೆ, ನೀನು ಹೇಳಿರಲ್ಲ. ಹೇಳಿದ್ರೆ ಇಷ್ಟೊತ್ತಿಗೆ ವಿಕ್ರಮ್ ಊರನ್ನೇ ಒಂದು ಮಾಡಿಬಿಡ್ತಿದ್ದ. ಮಗನಿಗೆ ಮದುವೆ ಆದರೆ ಸಾಕು ಅಂತ ತಪ್ಪು ಮೇಲೆ ತಪ್ಪು ಮಾಡ್ತಿದ್ದೀಯ ಜಯ ನೀನು. ನಾಳೆ ದಿನ ಮದುವೆ ಮಂಟಪದಲ್ಲಿ ವಿಕ್ರಮ್ ಏನಾದರೂ ಗಲಾಟೆಗೆ ನಿಂತ್ಕೊಂಡ್ರೆ ಏನು ಮಾಡ್ತೀಯ? ಮೊದಲೇ ಸುಧಾ ಬಾಯಿ ಸರಿ ಇಲ್ಲ. ಅವಳಿಗೂ ಇವನಿಗೂ ಏನಾದರೂ ಬೆಂಕಿ ಹತ್ಕೊಂಡ್ಬಿಟ್ರೆ
ಮದುವೆ ಮಂಟಪ ರಣರಂಗ ಆಗೋಗ್ಬಿಡುತ್ತೆ. ಏ, ಏನೇನೋ ಹೇಳಿ ನಂಗೆ ಹೆದರಿಸ್ಬೇಡಿ. ದೇವರ ಮೇಲೆ ಭಾರ ಹಾಕಿ ಹೆಜ್ಜೆ ಇಟ್ಟಿದ್ದೀನಿ. ನನ್ನ ಮಗನಿಗೆ ಒಳ್ಳೇದಾಗಬೇಕು ಅಂತ, ಅವ್ನಿಗೆ ಒಳ್ಳೇದಾಗ್ಲಿ ಅಂತ ಹರಿಸಿ. ಬಾ ಮಳೆ ಬಾ ಅಂತ ಮನೆ ಆಚೆ ಕೂತ್ಕೊಂಡು ಹಾಡಿದ್ರೆ ಮಳೆ ಬಂದ್ಬಿಡುತ್ತಾ? ಯಾರು ಹರಿಸೋದ್ರಿಂದ ಒಳ್ಳೇದಾಗಲ್ಲ. ಅವ್ರು ಮಾಡೋ ಕೆಲಸಗಳು ಹಾಗಿರ್ಬೇಕು. ಒಳ್ಳೇದಾಗಲಿ ನಿನಗೂ ನಿನ್ನ ಮಗನಿಗೂ. ಹರಿಸ್ಬಿಟ್ಟೆ. ಈಗ ಏನೇನು ಯೋಚನೆ ಮಾಡಿದೆ, ಆರಾಮಾಗಿ ನಿದ್ದೆ ಮಾಡು. ನಾನು ಕುಂಡ ಏನೇನಿಲ್ಲಿ? ಒಂದು ಸಿಮ್ನ ತೆಗೆದಿಟ್ಟಿರ ಆಗಿದೆ. ಸಿಂಹ. ವೇದ, 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 ಏನಾಯ್ತು? ಗಿಟಾರ್ ಅಂತ ಕಿರ್ಚ್ಕೊಂಡ್ಯಲ್ಲ? ಏನು ನಾನು ಆ ಗಿಟಾರ್ ಅಂತ ಕಿರ್ಚ್ಕೊಂಡ? ಇಲ್ವಲ್ಲ. ಇಲ್ಲ ವೇದ, ನೀನು ಕಿರ್ಚ್ಕೊಂಡೆ, ಅದನ್ನ ಕೇಳಿಸ್ಕೊಂಡೆ ನಾನು ಇಲ್ಲಿಗೆ ಬಂದಿದ್ದು. ಇಲ್ಲ ಅತ್ಗೆ, ನಿಮ್ ಭ್ರಮೆ ಇರಬೇಕು. ಭ್ರಮೆ ಏನೂ ಇಲ್ಲ ವೇದ. ಇನ್ನೇನತ್ಗೆ, ಇಲ್ಲೇನು ದೆವ್ವ ಭೂತಗಳಿದೆ ಅಂತನಾ? ಅತ್ಗೆ ಹೋಗಿ, ನಂಗೆ ನಿದ್ದೆ ಬರ್ತಿದೆ, ಹೋಗಿ ಅತ್ಗೆ ಮಲ್ಕೊಳ್ಳಿ. ಸರಿ, ಗುಡ್ ನೈಟ್ ಅತ್ಗೆ. ಗುಡ್ ನೈಟ್. ಏನೋ ಒಂದು ನಮ್ಮನ್ನ ಒಂದು ಮಾಡುತ್ತೆ ಅಂತ ಕಾಯ್ತಿದ್ರೆ ಈ ಸಲ ಸಿಮ್ ಕಾರ್ಡ್ ನಮ್ಮನ್ನ ಒಂದು ಮಾಡ್ತಿದ್ಯಾ?